ನಮಸ್ಕಾರ ಕರ್ನಾಟಕ. ವಲಸಿಗರು ಮತ್ತು ಮೈಗ್ರೆಂಟ್ಸು ಬೇರೆ ದೇಶಗಳ ವ್ಯಕ್ತಿಗಳ ಅನಧಿಕೃತ ತಾಣವಾಯ್ತಾ ಕರ್ನಾಟಕ ಮತ್ತು ಬೆಂಗಳೂರು. ಇವ್ರುಗಳಿಗೆ ಆಶ್ರಯ ಕೊಡ್ತಾ ಇರೋರು, ಮನೆ ಕೆಲಸ ಮಾಡಿಸ್ಕೊತಾ ಇರೋರು, ಇವ್ರುಗಳಿಗೆ ಆಶ್ರಯ ಕೊಡ್ತಾ ಇರೋರು ಲಕ್ಷಾಂತರ ಮೈಗ್ರೇಟ್ಸಿಂದ ಬಾರ್ಡ್ರಿಂದ ಕ್ರಾಸ್ ಮಾಡಿಸ್ಕೊಂಡು ಏಜೆನ್ಸಿಗಳ ಮುಖಾಂತರ ಕರ್ಕೊಂಬಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳಲ್ಲಿ ಲಕ್ಷಾಂತರ ಮೈಗ್ರೆಂಟ್ಸ್ಗಳನ್ನು ಸಾಮಾನ್ಯವಾಗಿ BJP ಅವ್ರು ಕರೆಯೋದು ಬಾಂಗ್ಲಾದೇಶಿಗಳು ಅಂತ. ಬಾಂಗ್ಲಾದೇಶಿಗಳು ಅಥವಾ ಒಟ್ಟಿನಲ್ಲಿ ಅವರು ಭಾರತದ ನಾಗರಿಕರು ಅಂತಲ್ಲ, ಬಾರ್ಡರ್ ಕ್ರಾಸ್ ಮಾಡ್ಕೊಂಬಂದು ಅವ್ರು ಹೊಟ್ಟೆಪಾಡು ಕರ್ಕೊಂಬಂದಿರೋ ಅಂತ ಇಲ್ಲಿನ ನಾಗರಿಕರು ಏಜೆನ್ಸಿಗಳು ಬಾರ್ಡ್ರ್ಗಳಿಗೆ ಹೋಗಿ ಆ ಬಾರ್ಡರ್ ಏಜೆನ್ಸಿಗಳನ್ನು ಅದು ಹೇಗೆ ಮಾಡ್ತಾರೆ, ಏನು ಭ್ರಷ್ಟಾಚಾರ ಮಾಡ್ತೀರಾ ಅಥವಾ ಅವ್ರು ಕಣ್ ತಪ್ಪಿಸಿ ಕರ್ಕೊಂಬರ್ತಾರೆ ಲಕ್ಷಾಂತರ ವಲಸಿಗರನ್ನು. ಆ್ಯಂಡ್ ಸೋ ಕಾಲ್ಡ್ ಅಕಾರ್ಡಿಂಗ್ ಟು BJP ಬಾಂಗ್ಲಾದೇಶಿ ಅಂತ ಹೇಳ್ತಾರೆ. ಏನೋ ಲೆದ್ದಮ್ ಇವ್ರುಗಳನ್ನು ಏಜೆನ್ಸಿಗಳು ಕರ್ಕೊಂಬಂದು ಬೆಂಗಳೂರಿನ ಮನೆ ಕೆಲಸ ಮಾಡೋಕ್ಕೆ, ಬೆಂಗಳೂರಲ್ಲಿ ಆಟೋ ಓಡಿಸೋಕ್ಕೆ, ಬೆಂಗಳೂರಲ್ಲಿ ಫುಡ್ ಸಪ್ಲೈ ಮಾಡೋ ಡೆಲಿವರಿ ಬಾಯ್ಸ್ ಆಗೋಕ್ಕೆ, ಆಮೇಲೆ ಲಕ್ಷಾಂತರ ಬಿಲ್ಡರ್ಗಳಿಗೆ ದೊಡ್ಡ ಅಪಾರ್ಟ್ಮೆಂಟ್ಗಳು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳು, ಮಾಲ್ಗಳು, ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟೋಕ್ಕೆ ಲಕ್ಷಾಂತರ ಒಂದೊಂದು ಕ್ಯಾಂಪ್ಗಳನ್ನು ಹಾಕಿ ಅವರು ಈ ಒಂದು ಮೈಗ್ರೆಂಟ್ಸನ್ನು ಅಥವಾ ವಲಸಿಗರಂತ ಏನು ಹೇಳ್ತೀವಿ ಅಥವಾ ಬೇರೆ ದೇಶದವರ ವ್ಯಕ್ತಿಗಳನ್ನ ಏನು ಹೇಳ್ತೀರಿ ಅವ್ರನ್ನ ಕರ್ಕೊಂಬಂದು ಸಾಕ್ತಾ ಇದ್ದಾರಲ್ಲ, ಇವ್ರುಗಳನ್ನು ಸಿದ್ದರಾಮಯ್ಯ ಸರ್ಕಾರ ಯಾಕೆ ಖಡಕ್ಕಾಗಿ ಆದೇಶ ಕೊಟ್ಟು ಖಾಲಿ ಯಾಕೆ ಮಾಡಿಸಬಾರ್ದು? ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಹೋಮ್ ಮಿನಿಸ್ಟ್ರು ಮುಖಾಂತರ DGP ಅವ್ರಿಗೆ ಹೇಳಿ ಯಾವ ಬಿಲ್ಡ್ರು ಯಾರ್ಯಾರ ಮನೆಯಲ್ಲಿ ವಲಸಿಗರಿದ್ದಾರೆ, ಮೈಗ್ರೆಂಟ್ಸ್ ಇದ್ದಾರೆ, ಅವ್ರುಗಳನ್ನೆಲ್ಲ ಕರ್ಕೊಂಬಂದು ಕಂಠೀರವ ಸ್ಟುಡಿಯೋದಲ್ಲೋ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೋ ಎಲ್ಲಿ 13 ಜನ ಓದ್ತಾರೋ ಅಲ್ಲಿ ಕರ್ಕೊಂಬಂದು ಅವ್ರನ್ನ ಡೆಪಾಸಿಟ್ ಮಾಡಿ ಮೋದಿ ಸರ್ಕಾರಕ್ಕೆ ಯಾಕೆ ಹ್ಯಾಂಡ್ ಓವರ್ ಮಾಡಬಾರ್ದು? ಅವರವರ ದೇಶಗಳಿಗೆ ಕಲಿಸುವಂಥ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ? ಮಾಡಬೇಕಾಗಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕುತ್ತಾ ಯಾರೋ ಒಬ್ಬ ಪುಡಾರಿ, ಒಬ್ಬ ಕಿಲ್ಲರ್, ಏನೋ ಕೊಲೆ ಆರೋಪ ಇರೋನು ಮನೆ ನುಗ್ಗಿ ಬಾಂಗ್ಲಾ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಯಾಕೆ ಪೊಲೀಸರು ಕೆಲಸ ಕೊಡ್ತೀರಾ? ನಾವು ಕೇಳೋದೇನೋ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೈಗ್ರೆಂಟ್ಸನ್ನ ಅಥವಾ ವಲಸಿಗರನ್ನ ಹೊರ ಹಾಕಲು ಏನು ಸಮಸ್ಯೆ, ಯಾಕೆ ಹಾಕಬಾರ್ದು? ಮಾನ್ಯ ಸಿದ್ದರಾಮಯ್ಯನವರು ಥ್ರೂ ಹೋಮ್ ಮಿನಿಸ್ಟ್ರು ಇದುವರೆಗೆ ಯಾರಿಗೆ ಬಿಲ್ಡ್ರ್ ಯಾವ ಬಿಲ್ಡರ್ಗಳು ಎಲ್ಲ ಬಿಲ್ಡರ್ಗಳ ಹತ್ರನೂ ಸಾವಿರಾರು ಸಂಖ್ಯೆಯಲ್ಲಿ ಮೈಗ್ರೆಂಟ್ಸ್ಗಳು ಇಲ್ಲಿಗಲ್ ಆಗಿ ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಅವ್ರನ್ನ ಆ ಬಾರ್ಡ್ರಿಂದ ಹೋಗಿ ಕರ್ಕೊಂಬರುವಂಥ ಏಜೆನ್ಸಿಗಳಾಗಿರ್ಬೋದು, ಅವ್ರನ್ನ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡಿರೋಂಥ ಬಿಲ್ಡರ್ಗಳಾಗಿರ್ಬೋದು. ಈಗ ಕರ್ನಾಟಕದಲ್ಲಿ ಸುಮಾರು 20-25 ಲಕ್ಷ ಐ ಥಿಂಕ್ ಬೇರೆ ದೇಶದಿಂದ ಬಂದಿರುವಂಥ ವಲಸಿಗರು ಅನಧಿಕೃತವಾಗಿ ಅವರನ್ನು ಮಡ್ಕೊಂಡು ಅವರುಗಳನ್ನು ಮೋಸ್ಟ್ ಆಫ್ ದ ಬಿಲ್ಡರ್ಸು ಕಾಲೋನಿಗಳನ್ನು ಕೊಟ್ಟು ಅವರುಗಳನ್ನು ತಮ್ಮ ಕಾಲೋನಿಗಳಲ್ಲಿ ಅವರನ್ನು ಹೊರಗಡೆ ಹೋಗ್ದಿದ್ದಂಗೆ ಅವರ ಕೈಲಿ ಕೆಲಸ ಮಾಡಿಸ್ಕೊಂಡು ಕಾರಣ ಇಷ್ಟೇ ಚೀಪ್ ಲೇಬರು. ನಮ್ಮ ಗಾರೆಯವನು 1200 ಕೇಳಿದ್ರೆ ಅವರು ಆರಾಮಾಗಿ 500 ರೂಪಾಯಿ ಕೆಲಸ ಮಾಡ್ತಾರೆ. ಈಗ ಬರೀ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಂದೇ ಅಂತಲ್ಲ, ಸುಮಾರು 2-2.5 ಲಕ್ಷ ಮನೆ ಕೆಲಸದವರು ಬೆಂಗಳೂರಲ್ಲಾಗಿರ್ಬೋದು, ಬೇರೆ ತೋಟಗಳಲ್ಲಾಗಿರ್ಬೋದು, ದೊಡ್ಡ ಕಾಮಗಾರಿಗಳಾಗಿರ್ಬೋದು, ನ್ಯಾಷನಲ್ ಹೈವೇಗಳಲ್ಲಿ ಟಾರ್ ಹಾಕೋರು ಇರ್ಬೋದು, ಬಿಲ್ಡಿಂಗ್ ಕಟ್ಟೋರು ಇರ್ಬೋದು, ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋರು ಎಲ್ಲ ಕಡೆ ಇವನ್ ಆಟೋ ಕೂಡ ಓಡಿಸ್ತಾರೆ, ಡೆಲಿವರಿ ಬಾಯ್ಸ್ಗಳಾಗಿದ್ದಾರೆ, ಆಫೀಸ್ಗಳ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಲ್ಡರ್ಗಳ ಹತ್ರ ಸಾವಿರಾರು ಸಂಖ್ಯೆನಲ್ಲಿ ಏನು ಬೇಡ, ನಮ್ಮ ಸಾಕನಾಡದಲ್ಲೆಲ್ಲ ಮಾನೋಫಿಷಿಯ ಪಕ್ಕದಲ್ಲಿ ಒಂದು ದೊಡ್ಡ ಬೃಹತ್ ಆದರ ಒಂದು ಕಟ್ಟಡ ಕಟ್ತಾ ಇದೆ. ಹೋಗಿ ಬೆಂಗಳೂರಲ್ಲಿ ಯಾವುದೇ ಕಾಮಗಾರಿ ದೊಡ್ಡ ಕಾಮಗಾರಿ ಇರ್ತದೆ ಅಲ್ಲೆಲ್ಲ ಕೂಡ ಮೈಗ್ರೆಂಟ್ಸು ವಲಸಿಗರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಈ ಒಂದು ಮೈಗ್ರೆಂಟ್ಸ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ನ ಯಾರಿದ್ದಾರೆ ಅವ್ರುಗಳಿಗೆ ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ನಮ್ಮವರೇ ಮಾಡ್ಕೊಡ್ತಾ ಇರೋದು, ಬೇರೆ ಯಾರೂ ಅಲ್ಲ. ಆಮೇಲೆ ಬಾರ್ಡರ್ಗೆ ಹೋಗಿ ಕರ್ಕೊಂಬರ್ತಾ ಇರೋರು ಕೂಡ ಏಜೆನ್ಸಿಗಳು ಕೂಡ ನಮ್ಮವ್ರೆ, ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂತಾ ಇರೋರು ಕೂಡ ನಮ್ಮವ್ರೆ. ಅದು ಮನೆ ಕೆಲಸ ಆಗಿರ್ಬೋದು, ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಆಟೋ ಓಡಿಸೋದಾಗಿರ್ಬೋದು, 2 ವೀಲರ್ ರ್ಯಾಪಿಡೋ ಆಗಿರ್ಬೋದು, ಅವ್ರುಗಳಿಗೆ ಲೈಸೆನ್ಸ್ಗಳನ್ನ ಮಾಡಿಕೊಟ್ಟು, ಅವ್ರುಗಳಿಗೆ ಆಧಾರನ ಮಾಡಿಕೊಟ್ಟು, ಅವ್ರುಗಳಿಗೆ ವೋಟರ್ಸ್ ಐಡಿಗಳನ್ನ ಕೊಟ್ಟು, ಅವ್ರಗಳ ಕೈಲಿ ಚೀಪ್ ಲೇಬರ್ಗಳನ್ನ ಮಾಡಿಸ್ಕೊಂಡು ಅವ್ರ ದೇಶದಲ್ಲಿ ಕಷ್ಟ ಇರಬಹುದು. ಹಾಗಂತ ಆದರೆ ನಮ್ಮ ದೇಶಕ್ಕೆ ಬರಲಿಕ್ಕೆ ಒಂದು ವ್ಯವಸ್ಥೆ ಅಂತ ಇದೆ. ಆಮೇಲೆ ಎರಡೂ ಸರ್ಕಾರಗಳಿಗೂ, ಕೇಂದ್ರ ಮೋದಿ ಸರ್ಕಾರಕ್ಕೂ ಕೂಡ ಬಾರ್ಡ್ರಲ್ಲಿ ಬಿಡ್ತಾ ಇರುವಂತ ಮೋದಿ ಸರ್ಕಾರ, ಅವರುಗಳನ್ನ ಪೋಷಣೆ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ಸಂಬಂಧಪಟ್ಟಂತ ಇಂಟೆಲಿಜೆನ್ಸಿ ಆಗಿರ್ಬೋದು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇರ್ಬೋದು, ಇಮಿಡಿಯೇಟ್ ಆಗಿ ನಮ್ಗಳಿಗೆ ಈ ಒಂದು
ಬೇರೆ ದೇಶಗಳಿಂದ ಬಂದು ಅಕ್ರಮವಾಗಿ ಬಿಲ್ಡರ್ಗಳ ಹತ್ರ ಕೆಲಸ ಮಾಡ್ತಾ ಇರೋರು, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು, ರ್ಯಾಪಿಡಲ್ಲಿ ಕೆಲಸ ಮಾಡ್ತಾ ಇರೋರು, ಆಟೋಗಳನ್ನ ಓಡಿಸ್ತಾ ಇರೋರು, ಟೂ ವೀಲರ್ಗಳನ್ನ ಓಡಿಸ್ತಾ ಇರೋರು, ಡೆಲಿವರಿ ಬಾಯ್ಸ್ ಕೆಲಸ ಮಾಡಿಸ್ತಾ ಇರೋರು, ಮನೆ ಕೆಲಸದವರು ಬೆಂಗಳೂರಲ್ಲಿ ಸುಮಾರು 2 ರಿಂದ 2.5 ಲಕ್ಷ ಬೇರೆ ದೇಶದ ವಲಸಿಗರು ಮನೆ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಇವುಗಳನ್ನೆಲ್ಲ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಯಾವ್ಯಾವ ಬಿಲ್ಡರ್ ಹತ್ರ ಯಾವ್ಯಾವ ಮನೆಯಲ್ಲಿ ವಲಸಿಗರಿದ್ದಾರ ಅವರನ್ನ ಈ ಕೂಡಲೇ ನಮಗೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೋ ಸಂಬಂಧಪಟ್ಟಂತ DCPಗೋ ಸಂಬಂಧಪಟ್ಟಂತ ಅವರುಗಳಿಗೆ ಕಂಠೀರವ ಇದು ಕಂಠೀರವ ಸ್ಟುಡಿಯೋ ಇದೆ, ಚಿನ್ನಸ್ವಾಮಿ ಸ್ಟುಡಿಯೋ ಇದೆ, ಅಲ್ಲಿ ಕರ್ಕೊಂಬಂದು ಅವರನ್ನ ಅಲ್ಲಿ ಸಂಗ್ರಹಿಸಿ ಅವರನ್ನ ಅವರ ದೇಶಕ್ಕೆ ಕಲ್ಸ್ಕೊಡುವಂತ ಕೆಲಸ ಮಾಡಬೇಕು. ಜೊತೆಲಿ ಇದು ಒಂದು ಬಾಂಡೆಡ್ ಲೇಬರ್ ರೀತಿ. ಯಾಕೆ ಅಂತಂದ್ರೆ ಇವರುಗಳನ್ನ ಬಚ್ಚಿಟ್ಕೊಂಡು ಬಿಲ್ಡರ್ಗಳು ಕೆಲಸ ಮಾಡಿಸ್ತಾ ಇದ್ದಾರೆ. 2 ರಿಂದ 2.5 ಲಕ್ಷ ಬೆಂಗಳೂರಿನ ಮನೆಗಳಲ್ಲಿ ಕೆಲಸಗಾರರ ಕೆಲಸ ಮಾಡ್ತಾ ಇದ್ದಾರೆ, ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಫುಡ್ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾರೆ, ಆಫೀಸ್ ಅಸಿಸ್ಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಆಟೋಗಳನ್ನ ಓಡಿಸ್ತಾ ಇದ್ದಾರೆ, ರ್ಯಾಪಿಡೋಗಳನ್ನ ಓಡಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಮೋಸ್ಟ್ ಆಫ್ ದೆಮ್ ದೇ ಆರ್ ಮೈಗ್ರೆಂಟ್ಸ್, ಇಲ್ಲಿಗಲ್ ಮೈಗ್ರೆಂಟ್ಸ್. ಅವರು ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ, ಲೈಸೆನ್ಸ್ಗಳನ್ನ ಮಾಡಿಸ್ಕೊಂಡಿದ್ದಾರೆ, ಆಧಾರನ ಮಾಡಿಸ್ಕೊಂಡಿದ್ದಾರೆ. ಇವ್ರನ್ನ ಒಳಗಡೆ ಬಿಟ್ಟಿದ್ದು ಕೇಂದ್ರ ಸರ್ಕಾರ. ಯಾರು ಬಿಡಕ್ಕೆ ಸಾಧ್ಯ? ಕೇಂದ್ರ ಸರ್ಕಾರ ಬಿಟ್ಟು ಬೇರೆ ಯಾರು ಬಿಡಕ್ಕೆ ಸಾಧ್ಯ? ಇದನ್ನ ಕೇಂದ್ರ ಸರ್ಕಾರ ಒಳಗಡೆ, ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಒಳಗಡೆ ಬಿಟ್ಟಿದೆ. ರಾಜ್ಯದ ಪೊಲೀಸ್ ಏಜೆನ್ಸಿಗಳು ಇವರನ್ನ ಸಂರಕ್ಷಣೆ ಮಾಡಿ ಪೋಷಣೆ ಮಾಡ್ತಾ ಇದೆ. ಇದರ ಲಾಭವನ್ನ ಪಡ್ಕೊಂತ ಇರೋರು ಬಿಲ್ಡರ್ಗಳು, ಮನೆ ಕೆಲಸ ಮಾಡಿಸ್ಕೊಳ್ಳುವಂತವ್ರು, ಆಮೇಲೆ ರ್ಯಾಪಿಡೋ ಕಂಪನಿಗಳವರು ಸುಮಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರುಗಳನ್ನ ಕರ್ನಾಟಕದಿಂದ ಈಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಂಟೈರ್ ಮೈಗ್ರೇಟ್ಸ್ ನ ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದಾರೋ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿದ್ರೆ ಅದು ಒಂದು ದಿವಸದಲ್ಲಿ ಎಲ್ಲಾ ಮೈಗ್ರೆಂಟ್ಸ್ ನ ಅಲ್ಲಿ ಕರ್ಕೊಂಡ್ಬಂದು ಬಿಡಬಹುದು. ಬಿಲ್ಡರ್ಗಳಿಗೆ ಹೇಳಿ, ಅಕಸ್ಮಾತ್ ಬಿಲ್ಡರ್ಗಳೇ ಆಗಿರ್ಬೋದು, ಮನೆ ಕೆಲಸದವರೇ ಆಗಿರ್ಬೋದು, ರ್ಯಾಪಿಡೋ ಕಂಪನಿಗಳೇ ಆಗಿರ್ಬೋದು, ಇಲ್ಲಿ ಸಿಕ್ಕಿದ್ರೆ ವಿ ವಿಲ್ ಟೇಕ್ ದಮ್ ಇನ್ ಟು ಕಸ್ಟಡಿ ಅಂತ ಹೇಳಿ ಅವ್ರನ್ನ ಒಂದು ಮೈಗ್ರೆಂಟ್ ಕಸ್ಟಡಿ ಅಂತ ಮಾಡಿ ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ, ಯಾಕೆಂದ್ರೆ 20 ರಿಂದ 25 ಲಕ್ಷ ಜನ ಇದ್ದಾರೆ. ಒಂದು ಇದು ಬಾಂಡೆಡ್ ಲೇಬರ್ ಆಯ್ತು ಅಂತಂದ್ರೆ, ಎರಡನೇ ಕ್ಯಾಟಗರಿ ಬಂದ್ಬಿಟ್ಟು ಕ್ರಿಮಿನಲ್ ಕ್ಯಾಟಗರಿ. ಈ ಸೌತ್ ಆಫ್ರಿಕಾ ಮತ್ತೆ ನೈಜೀರಿಯಿಂದ ಬಂದಿರುವಂತ ಆಫ್ರಿಕನ್ ಸ್ಟೂಡೆಂಟ್ಸ್ ಟು ಆಫ್ರಿಕನ್ ನ್ಯಾಷನಲ್ಸ್ ಸುಮಾರು 3.5 ಲಕ್ಷ ಇದ್ದಾರೆ. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಗ್ಸ್ ಇನ್ ಕರ್ನಾಟಕ, ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್, ದೇ ಆರ್ ಟ್ರಾಫಿಕಿಂಗ್ ಡ್ರಗ್ಸ್ ಇನ್ ಕರ್ನಾಟಕ. ಬೇರೆ ಬೇರೆ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಇವ್ರದ್ದು ಮೋಸ್ಟ್ ಆಫ್ ದೆಮ್ ಎಲ್ಲಾರ್ದು ಕೂಡ ನಾವು ಸ್ಟೂಡೆಂಟ್ ವೀಸಾ ಮುಗ್ದೋಗಿದ್ರು ಕೂಡ ಪೊಲೀಸರ ಸಪೋರ್ಟ್ ಇಂದ ಇವರುಗಳು ಕರ್ನಾಟಕವನ್ನ, ಬೆಂಗಳೂರನ್ನ ಡ್ರಗ್ ತಾಣ ಮಾಡ್ಕೊಂಡಿದ್ದಾರೆ. ನಮಗೆ ವಲಸಿಗರನ್ನ ಹೊರ ಹಾಕುವಂತ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಕರ್ನಾಟಕ ಮುಖ್ಯಮಂತ್ರಿಗಳು ಆದೇಶ ಮಾಡಬೇಕು, ಯಾರ್ಯಾರು ಯಾವ್ಯಾವ ಬಿಲ್ಡರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಖಡಕ್ ಆಗಿ ಪೊಲೀಸರಿಗೆ ಆದೇಶ ಕೊಟ್ರೆ ಕೇವಲ ಒಂದು ವಾರದಲ್ಲಿ ಈ ಎಂಟೈರ್ 20 ರಿಂದ 25 ಲಕ್ಷ ಅತಿ ಹೆಚ್ಚಿನ ವಲಸಿಗರು ಬೆಂಗಳೂರಲ್ಲಿ ಇದ್ದಾರೆ. ಅವರು ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ, ಬಿಲ್ಡರ್ಗಳ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಬಿಲ್ಡರ್ಗಳು ಹ್ಯಾಂಡ್ ಓವರ್ ಮಾಡಿಲ್ಲ ಅಂದ್ರೆ ಬಿಲ್ಡರ್ಗಳ ಮೇಲೆ FIR ಮಾಡಿ. ಯಾರ್ಯಾರು ಯಾವ್ಯಾವ ಕಂಪನಿಗಳವರು ಅಥವಾ ರ್ಯಾಪಿಡೋ ಅವರು ಅಥವಾ ಆಟೋ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವರುಗಳನ್ನ ಹಿಡಿದು ಅವ್ರನ್ನ ತಗೊಂಡ್ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕೋ ಕೆಲಸವನ್ನ ಪೊಲೀಸರಿಗೆ ಒತ್ತಿಸಿ. ವೈ ಕಾಂಟ್ ಗೌರ್ಮೆಂಟ್ ಡೂ ದಿಸ್? ಗೌರ್ಮೆಂಟ್ ಯಾಕೆ ಈ ಒಂದು ಮೈಗ್ರೆಂಟ್ಸ್ ನ ಸೋಕಾಲ್ಡ್ ಒಬ್ಬ ಪುಡಾರಿ ರೌಡಿ ಮನೆಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಅವನ್ ಪ್ರಚಾರಕ್ಕೆ ಮಾಡ್ತಾರ ಅಂತ ಇದ್ದಾನೆ ಅಲ್ರಿ. ಎರಡೂ ಸರ್ಕಾರಗಳು, ಅಲ್ಲಿ ಕೇಂದ್ರ ಸರ್ಕಾರ ಅವ್ರನ್ನ ಬಾರ್ಡರ್ ಅಲ್ಲಿ ಒಳಗಡೆ ಬಿಟ್ಟಿದೆ, ಇಲ್ಲಿ ರಾಜ್ಯ ಸರ್ಕಾರಗಳು ಅವುಗಳನ್ನ ಪೋಷಣೆ ಮಾಡಿದೆ. ಸಂಬಂಧಪಟ್ಟಂತ ಬಾರ್ಡರ್ ಏಜೆನ್ಸಿ ಆಗಿರ್ಬೋದು, ಸಂಬಂಧಪಟ್ಟಂತ ಪೊಲೀಸರು ಆಗಿರ್ಬೋದು, ಇವರೆಲ್ಲರಿಗೂ ಗೊತ್ತಿದೆ. ಇವರೆಲ್ಲರೂ ಕೂಡ ಸೋಕಾಲ್ಡ್ ಮೈಗ್ರೆಂಟ್ಸ್, ಬೇರೆ ದೇಶದ ಅನಧಿಕೃತ ವಾಸಿಗಳಂತ ಗೊತ್ತಿದೆ. ಆಮೇಲೆ ಸೋಕಾಲ್ಡ್ ಆಸ್ ಪರ್ ಬಿಜೆಪಿ ಅವ್ರ ಪ್ರಕಾರ ಬಾಂಗ್ಲಾದೇಶಿಗಳು. ಯಾರಪ್ಪ ಬಾಂಗ್ಲಾದೇಶಿಯವ್ರನ್ನ ಬಾರ್ಡರ್ ಹೊರಗಡೆ ಬಿಟ್ಟಿದ್ದು ಬಿಜೆಪಿ ಅವರು? ಹೇಳ್ರಿ. ಇದೇ ಮೋದಿ ಸರ್ಕಾರ ತಾನೇ 13 ವರ್ಷದಿಂದ ಇದಿರೋದು. ಯಾರ ಬಾರ್ಡರ್ ಇಂದ ಹೊರಗಡೆ ಬಿಡಕ್ ಸಾಧ್ಯ ಆಗತ್ತೆ? ಹಾಗಾಗಿ ದಯಮಾಡಿ ನಮ್ಗೆ ರಾಜ್ಯ ಸರ್ಕಾರ ಈ ಕೂಡಲೇ ವಲಸಿಗರನ್ನ ಅವರ ದೇಶಕ್ಕೆ ವಾಪಸ್ಸು ಮರಳಿಸುವ ಕೆಲಸವನ್ನ ಮಾಡಬೇಕು. ಯಾರು ಕೂಡ ವಲಸಿಗರನ್ನ ಒಡೆಯೋದು, ಬಡಿಯೋದು, ವಿಡಿಯೋ ಮಾಡುವಂತ ಕೆಲಸಗಳನ್ನ ಮಾಡಕ್ ಹೋಗ್ಬಾರ್ದು. ಕಾರಣ ಯಾಕೆ ಅಂತಂದ್ರೆ ಇದು ಕ್ಲಿಯರ್ ಆಗಿ ಇಟ್ಸ್ ಎ ಜಾಬ್ ಆಫ್ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅವರನ್ನ ಕಂಠೀರವ ಸ್ಟುಡಿಯೋದಲ್ಲಿ ಕರ್ಕೊಂಡ್ಬಂದು ಎಲ್ಲಾರನ್ನೂ ಒಟ್ಟುಗೊಳಿಸಿ ಹ್ಯಾಂಡ್ ಓವರ್ ಇಟ್ಟು ಕೇಂದ್ರ ಸರ್ಕಾರ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೇಂದ್ರ ಮೋದಿ ಸರ್ಕಾರ ಬಾಂಗ್ಲಾದೇಶಿ ಪ್ರಧಾನಿ ಶೇಖ್ ಹಸೀನಾ ಅವ್ರು ಕೊಟ್ಟಂಗೆ ಬೇಕಾರೆ ಡೆಲ್ಲಿನಲ್ಲಿ ಬೇಕಾರೆ ಇವ್ರುಗಳಿಗೆಲ್ಲ ಬಂಗ್ಲೆ ಕೊಟ್ಕೊಂಡು, ಕೆಲಸ ಕೊಟ್ಕೊಂಡು, ಸೆಕ್ಯೂರಿಟಿ ಕೊಟ್ಕೊಂಡು ಬೇಕಾರೆ ಈ ಒಂದು 20-25 ಲಕ್ಷ ವಲಸಿಗರನ್ನ ಬೇಕಾದ್ರೆ ಮೋದಿ ಸರ್ಕಾರ ಡೆಲ್ಲಿನಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ಲಿ. ಯಾಕಂದ್ರೆ ಆಲ್ರೆಡಿ
ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರಿಗೆ ಕಳೆದ 1.5 ವರ್ಷದಿಂದ ಬಂಗ್ಲೆ ಕೊಟ್ಟು ಸೆಕ್ಯೂರಿಟಿ ಕೊಟ್ಟು ಕೇಂದ್ರ ಸರ್ಕಾರ ಮಡ್ಕೊಂಡಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯನ್ನೇ ಮಡ್ಕೊಂಡಿರ್ಬೇಕಾದ್ರೆ ಈ ಬಾಂಗ್ಲಾದೇಶಿಗಳನ್ನೆಲ್ಲ ಕರ್ಕೊಂಡೋಗಿ ಮೋದಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ರಾಜ್ಯ ಸರ್ಕಾರ